ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭರತ್. ನಾನಿವತ್ತು ಮಾಗಡಿ ರೋಡು ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೀನಿ. ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನೂ ಗೇಟ್ ಓಪನ್ ಆಗಿಲ್ಲ. ಆಲ್ರೆಡಿ ಫ್ಯಾನ್ಸ್ ಬಂದು ಅವರು ಎಂಜಾಯ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫ್ಯಾನ್ಸ್ನ ಮಾತಾಡಿಸ್ತಾ ಹೋಗೋಣ. ಹಾಯ್ ಬ್ರೋ. ಹಾಯ್ ಬ್ರೋ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಹೇಗಿದೆ ವೈಬ್ಸು? ಸೂಪರ್ ಆಗಿದೆ. ಅವತ್ತು ನಾನು ನಿಮ್ಮ ಚಾನಲಲ್ಲಿ ಮಾತಾಡಿದ್ದೆ, ಅದನ್ನ ನೋಡಿ ಜನ ಎಲ್ಲ ಕೇಳಿದ್ರು ಯಾವ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ. ನೀವು ನನ್ನನ್ನು ಕೇಳೋದಲ್ಲ, ಬಂದು ನೋಡಿ ಅಂದಿದ್ದೆ. ನೋಡಿ, ಇದು ಸೆಲೆಬ್ರೇಷನು. ಇನ್ನೂ ಬೆಳಕು ಆಗಿಲ್ಲ, ಆಗಲೇ ನಮ್ಮ ಬಾಸ್ ಬಂದು ಪಟಾಕಿ ಹೊಡೆದು ಪೇಪರ್ ಪುಡಿ ಬ್ಲಾಸ್ಟ್ ಮಾಡಿದ್ದಾರೆ. ಇವಾಗ ಒಳಗಡೆ ಗೇಟ್ ತೆಗಿತಾ ಇಲ್ಲ. ತೆಗೆದಿದ ತಕ್ಷಣ ಮೇಗಡೆ ಹೋಗಿ ಪೂಜೆ ಇಟ್ಕೊಂಡಿದ್ದೀವಿ. ಕಟೌಟ್ಗೆ ಪೂಜೆ ಮಾಡಿ ಹಾಲು ಇದೆ ಅಭಿಷೇಕ ಮಾಡ್ತೀವಿ. ಯಾವುದೇ ಥರ ತೊಂದರೆ ಆಗದಿರಂಗೆ ನಾವು ನಿಧಾನವಾಗಿ ಸಮಾಧಾನವಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ನಮಗಿದು ದಸರಾ, ದೀಪಾವಳಿ. ನಾವು ಇದಕ್ಕೋಸ್ಕರನೇ ಕಾಯ್ತಿದ್ವಿ. ನಮ್ಮ ದೇವರು ನಮ್ಮ ಜೊತೆ ಇರಬೇಕಿತ್ತು. ಪರವಾಗಿಲ್ಲ, ಅವ್ರು ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆಗೋದೆಲ್ಲ ಒಳ್ಳೇದಕ್ಕೆ. ಕಾಲಾಯ ತಸ್ಮೈ ನಮಃ. ಕಲ್ಪತರು ನಾಡು ತಿಪ್ಪೂರಿಂದ ಬಂದಿದ್ದೀವಿ. ನಮ್ಮ ಬಾಸ್ ಮೂವಿನ ನೋಡಲೇಬೇಕು ಅಂತೇಳಿ, ಫ್ಯಾನ್ ಶೋಗೆ ಬರಬೇಕು ಅಂತೇಳಿ ಬಂದಿದ್ದೀವಿ. ಇವತ್ತು ಹಬ್ಬ ಆಚರಿಸ್ತೀವಿ ಸರ್. ಹಬ್ಬ ಮಾಡ್ತಾ ಇದ್ದೀವಿ ಸರ್. ಫ್ಯಾನ್ ಶೋ ಇಲ್ಲ ಅಲ್ಲಿ ನಮ್ಮ ತಿಪ್ಪೂರಲ್ಲಿ, ಅದಕ್ಕೆ ಬೆಳಗ್ಗೆನೆ ಬಂದಿದ್ದೀವಿ. ಇಲ್ಲಿ ಹಬ್ಬ ಮಾಡ್ಕೊಂಡೇ ಹೋಗೋದು ಸರ್ ನಾವು. ಹೌದೌದು ಸರ್. ನಾವು ರಾತ್ರಿನೇ ಬಂದು ಇಲ್ಲಿ ಆಲ್ಟ್ ಆಗಿದ್ದೀವಿ ಸರ್. ರಾತ್ರಿನೇ ಬಂದು ರೂಮ್ ಮಾಡ್ಕೊಂಡು ಆಲ್ಟ್ ಆಗಿ ಇವಾಗ ಬೆಳಗ್ಗೆನೆ ಫ್ಯಾನ್ ಶೋಗೆ ಬಂದಿದ್ದೀವಿ. ಹಬ್ಬ ಮುಗಿಸ್ಕೊಂಡೇ ಹೋಗ್ತೀವಿ. ಹಬ್ಬ ಮಾಡ್ಕೊಂಡು ಜೋರಾಗೆ ಹೋಗ್ತೀವಿ ಸರ್. ಭಾಳ ಶಾಂತಿಯಿಂದ ನಡೆಯುತ್ತೆ, ಭಾಳ ಜೋರ ನಡೀತೆ. ನೋಡ್ತಾ ಇರಲಿಲ್ಲ ಸರ್ ಹೆಂಗೆ ನಡೀತದೆ ಅಂತ ಹೇಳ್ಬಿಟ್ಟು. ಇನ್ನೂ ಜೋರ ನಡೀತೆ, ನೋಡ್ತಾ ಇರಿ ಸರ್. ಓಕೆ ಓಕೆ ಸರ್. ನಾವು ಒಂದು 20 ಜನ ಬಂದಿದ್ದೀವಿ ಸರ್ ಫ್ಯಾನ್ಸು. ಹೌದೌದು, 20 ಜನ ಬಂದಿದ್ದೀವಿ ತಿಪ್ಪೂರಿಂದ. ಎಲ್ಲ ಡಿ ಫ್ಯಾನ್ಸೇ ಬಂದಿರೋದು. ಭಾಳ ಜೋರ ನಡೆಯುತ್ತೆ, ನೋಡಿ ಸರ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಪ್ರಸನ್ನ ಥಿಯೇಟ್ರಲ್ಲಿ ಒಂದು ಹೊಸ ವಿಶೇಷ ಟೀಮ್ ಸಿಕ್ತು. ಇದರಲ್ಲಿ ತಾರು, ಬ್ರಿಜಾ, ಕಿಯಾ ಈ ಥರ ಎಲ್ಲ ಕಾರ್ನಲ್ಲಿ PPF ಸ್ಟಿಕ್ಕರಿಂಗ್ಸ್ ಎಲ್ಲ ಹಾಕಿಸ್ಕೊಂಡು ಬಂದಿದ್ದಾರೆ ಟೀಮು. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ಬನ್ನಿ ಬ್ರದರ್. ನಮಸ್ತೆ. ನಮಸ್ತೆ ಸರ್. ತಾರ್ ಕಾರಲ್ಲೆಲ್ಲ ಸ್ಟಿಕ್ಕರಿಂಗ್ಸ್ ಎಲ್ಲ ಹಾಕೊಂಡು ಬಂದಿದ್ದೀರಾ. ಇನ್ನೂ ಬಿಟ್ಟಿಲ್ಲ ಒಳಗಡೆ. ಯಾವೆಲ್ಲ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಇಲ್ಲಿಂದ ನಾವು ದೇವನಹಳ್ಳಿ ಏರ್ಪೋರ್ಟ್ವರೆಗೂ ರ್ಯಾಲಿ ಇಟ್ಕೊಂಡಿದ್ದೀವಿ. ಟೋಟಲ್ ಒಂದು 10 ಕಾರಲ್ಲಿ ಹೋಗ್ತಾ ಇದ್ದೀವಿ. 10 ಕಾರಲ್ಲಿ ಹಿಂದೆ ಮುಂದೆ ಸೈಡ್ ಗ್ಲಾಸಲ್ಲೂ ಎಲ್ಲ ಗ್ಲಾಸಲ್ಲೂ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಎಲ್ಲ ಗ್ಲಾಸಲ್ಲೂ ನೀವು ನೋಡಿರೋ ಪ್ರಕಾರ ಎಲ್ಲ ಕಡೆ ಸ್ಟಿಕ್ಕರಿಂಗ್ ಇದೆ. ಡಿಫ್ರೆಂಟ್ ಪೋಸ್ಟರಲ್ಲಿದೆ. ತುಂಬ ಚೆನ್ನಾಗಿ. ನಾವು ತನಿಸಂದ್ರ ಇದನ್ನ ಬಂದಿರೋದು. ನಮ್ಮ ಏರಿಯಾ ಬಂದು ತನಿಸಂದ್ರ, ಬ್ಯಾಟ್ರಾಂಪುರ ಕ್ಷೇತ್ರ ತನಿಸಂದ್ರದಿಂದ ಬಂದಿರೋದು. ಬಟ್ ಇಲ್ಲಿಂದ ನಾವು ರ್ಯಾಲಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ನಮ್ಮ ಬಾಸ್ ಲಾಸ್ಟ್ ಟೈಮ್ ಬಂದ ಕಾಟೇರ ಮೂವಿ ಪ್ರೆಸ್ ಮೀಟ್ ಮಾಡಿದಾಗ ಅವರು ನನಗೆ ಈ ಮೇನ್ ಥಿಯೇಟ್ರ್ ಮಾಡಬೇಕು, ನೆಕ್ಸ್ಟ್ ನಾನು ಬರ್ತೀನಿ ಅಕ್ಟೋಬರಲ್ಲಿ ಅಂತ ಹೇಳಿದರು. ಬಂದಿಲ್ಲ. ಆ್ಯಕ್ಚುಲಿ ಇದು ಮೇನ್ ಥಿಯೇಟ್ರ್ ಆಗಿಲ್ಲ. ಬಟ್ ಆದರೂ ನಾವು ಇಲ್ಲೇ ಮಾಡಬೇಕಂತ ನಾನು ಬಂದು ಓನರ್ ಹತ್ರ ಮಾತಾಡಿಕೊಂಡು ಟಿಕೆಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು 20 ಟಿಕೆಟ್ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡ್ಕೊಂಡು ನಾವು ತನಿಸಂದ್ರದಿಂದ ಬಂದು ಇಲ್ಲಿಂದ ರ್ಯಾಲಿ ಸ್ಟಾರ್ಟ್ ಮಾಡಬೇಕು. ಮೂವಿ ನೋಡ್ಕೊಂಡು ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಏರ್ಪೋರ್ಟ್ವರೆಗೂ ಹೋಗಿ ಕೆಂಪೇಗೌಡ ಏರ್ಪೋರ್ಟ್ ಹೋಗ್ಬಿಟ್ಟು ಬರ್ತೀವಿ. ಕೆಂಪೇಗೌಡ ಏರ್ಪೋರ್ಟ್ ಹೌದು. ಟೋಟಲ್ ಎಷ್ಟೆಲ್ಲ ಟೀಮ್ ಇದ್ದಾರೆ? ನಮ್ದು ಒಂದು 20 ಜನ ಇದ್ದಾರೆ. ಅಂದ್ರೆ ಏನಕ್ಕೆ ಮಾಡಬೇಕು ಅಂತ ಅನಿಸ್ತು? ಅಭಿಮಾನ ಸರ್. ಅವ್ರು ತೋರ್ಸೋಕ್ಕೆ ಅಭಿಮಾನಗಿಂತ ನಾವು ತೋರಿಸ್ಬೇಕಾ? ಸೆಲೆಬ್ರಿಟಿಗಳು ಅಂದ್ಬಿಟ್ಟವ್ರು ನಮ್ಮನ್ನೇ. ಅದಕ್ಕಿಂತ ಬೇಕಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಒಂದು ವಿಶೇಷತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂದರೆ ನೀವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರೋದು
ಯುನಿಕ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದೀರಾ, ಹೆಂಗ್ ಅನ್ಸುತ್ತೆ ಇದೆಲ್ಲ? ನಮಗೆಲ್ಲ ಖುಷಿ ಸರ್, ಮಾಡಬೇಕು, ಮಾಡ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ, ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆ ನಾಡಿದ್ದು ಸಿನಿಮಾ ರಿಲೀಸ್ ಎಲ್ಲ ಆದ್ಮೇಲೆ ಅವಾಗೆಲ್ಲ ಯಾವ್ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇನ್ನೂ ಚೆನ್ನಾಗೇ ಮಾಡ್ತೀರಿ ಸರ್, ಇನ್ನು ದೊಡ್ಡದಾಗಿ ಮಾಡ್ತೀರಿ. ಬಾಸ್ ಆಸೆ ಬಂದಮೇಲೆ ಇನ್ನೂ ದೊಡ್ಡದಾಗೆ ಮಾಡ್ತೀರಿ ನಾವು. ಇದೇ ಹಬ್ಬ ಇವತ್ತು, ಇವತ್ತಿಗೆ ನಮ್ಗೆ ಹಬ್ಬ. ಇವಾಗ ಹಬ್ಬಗಳು ಬೇರೆ ಹಬ್ಬಗಿಂತ ಸಂಕ್ರಾಂತಿ ನ್ಯೂ ಇಯರ್ಗಿಂತ ಇವಾಗೆ ಹಬ್ಬ ಮಾಡ್ತಾ ಇದೀವಿ. ಬಾಸ್ ಬಂದ್ಮೇಲೆ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಪ್ಲಾನ್ ಮಾಡಿದ್ದೀವಿ, ಅಲ್ಲಿಂದಾನೇ ರ್ಯಾಲಿ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸರ್ ನಿಮ್ಮ ಟೀಮ್ನವ್ರನ್ನ ಮಾತಾಡಿಸ್ತಾ ಹೋದೆ, ಕಾರ್ ಬಗ್ಗೆ ತಾರ್ದೆಲ್ಲ ತಗೊಂಡ್ಬಂದಿರೋದು ಅದ್ರ ಬಗ್ಗೆ ಹೇಳಿ ಸರ್. ಸರ್ ಫಸ್ಟ್ ಆಫ್ ಆಲ್ ನಾವು ಬಂದಿರೋದು ಬ್ಯಾಟನ್ಪುರ ಕ್ಷೇತ್ರ ತನಿಸಂದ್ರದಿಂದ ಬಂದಿರೋದು ನಾವು. ಓಕೆ. ಎಲ್ಲ ಹುಡುಗರು ಬಂದ್ಬಿಟ್ಟು ತನಿಸಂದ್ರ ಹುಡುಗರು ನಾವು ತುಂಬ ಎಫರ್ಟ್ ಹಾಕಿ ಅಭಿಮಾನಕ್ಕೋಸ್ಕರ ನಾವು ಬಂದ್ಬಿಟ್ಟು ಒಂದು ಪ್ರೀತಿ ಅವ್ರ ಮೇಲೆ ಇರೋ ಪ್ರೀತಿಗೋಸ್ಕರ ನಾವು ಇದೆಲ್ಲ ನೋಡ್ತಾ ಇರ್ಬೋದು. ನೀವು ಒಂದು ಸ್ಟಿಕ್ಕರಿಂಗ್ ಇರ್ಬೋದು, ಈ ಕಾರ್ ಇರ್ಬೋದು, ಪ್ರತಿಯೊಂದು ಕಾರೂ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಟಿಕ್ಕರಿಂಗ್ ಮಾಡಿಸಿದಿರಿ. ಯಾವುದೂ ಗಾಡಿ ಡ್ರೈವಿಂಗ್ ಮಾಡುವಾಗ ಯಾವ ಥರನೂ ತೊಂದರೆ ಏನೋ ಆಗದಿರೋ ಥರ ಸ್ಟಿಕ್ಕರಿಂಗ್ ಮಾಡಿಸಿರೋದು ನಾವು. ಯಾರಿಗೂ ನಾನ್ಸೆನ್ಸ್ ಕ್ರಿಯೇಟ್ ಮಾಡೋದು ಅದೆಲ್ಲ ನೆಸೆಸರಿ ನಮಗಿಲ್ಲ. ಓಕೆನಾ? ಸ್ಟಿಕ್ಕರಿಂಗ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲಿ ಹಾಂ ಸರ್, ಮಾಡ್ತೀರಿ ಅದೆಲ್ಲ? ಇದು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲೇ ನಮ್ಗೆ ಗೊತ್ತಿರೋ ಸ್ಟುಡಿಯೋ ಇದೆ, ನಮ್ಗೆ ಗೊತ್ತಿರೋ ಪರಿಚಯದವರೇ, ಅವರೇ ನಮಗೆ ಸಪೋರ್ಟ್ ಮಾಡಿ ಹಾಕ್ಸಿರೋದು. ಮತ್ತು ಇನ್ನೊಂದು, ನಾವು ಈ ರ್ಯಾಲಿ ಎಲ್ಲ ಮಾಡೋಕ್ಕೂ ಮೇನ್ ಥಿಯೇಟ್ರ್ ಓನರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಮಗೆ ಒಂದು ವಾರದ ಮುಂಚೆನೇ ನಮಗೆ ಟಿಕೆಟ್ನ ಕೊಟ್ಟಿದ್ದಾರೆ ಅವರು ನಮಗೋಸ್ಕರ, ಸರಿನಾ? ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಮಹೇಶ್ ಅಂತ, ಇವ್ರು ಬಂದ್ಬಿಟ್ಟು ಅಪ್ಪಟ ದರ್ಶನ್ ಅಭಿಮಾನಿ. ಸರಿ, ನಾವು ಹುಡುಗರೆಲ್ಲರೂ ಸೇರಿ ಒಂದು ಟೀಮ್ ವರ್ಕಾಗೆ ಮಾಡ್ತಾಯಿದ್ದೀರಿ. ಆ್ಯಕ್ಚುಲಿ ಇವಾಗ ನಾವು ಫ್ಯಾನ್ ಶೋ ನೋಡ್ತಾ ಇದ್ದೀರಿ. ಫ್ಯಾನ್ ಶೋ ನೋಡಾದ್ಮೇಲೆ ನಾವು ಒಂದು ರ್ಯಾಲಿ ಇಟ್ಕೊಂಡಿದ್ದೀರಿ. ರ್ಯಾಲಿ ಅಂದರೆ ಇಲ್ಲಿಂದ ನಾವು ನರ್ತಕಿಗೆ ಹೋಗ್ತೀರಿ, ಮೇನ್ ಥಿಯೇಟ್ರ್ ಎಲ್ಲ ಓಡಾಡಿ ಆಮೇಲೆ ನಾವು ಏರ್ಪೋರ್ಟ್ ಗಂಟ ಒಂದು ರ್ಯಾಲಿ ಮಾಡೋಣ ಅಂತ ಇದ್ದೀರಿ. ಮುಂದಿನ ದಿನದಲ್ಲಿ ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ನಮ್ದೊಂದು ಪ್ಲ್ಯಾನ್ ಇದೆ ಸರ್. ಅಂದ್ರೆ ನಿಮ್ದು ಈ ಒಂದು ಟೀಮ್ದು ತಾರ್ ಕಾರು ಮತ್ತೆ ಇದೆಲ್ಲ ಯುನಿಕ್ ಆಗಿದೆ ಪ್ಲಾನ್, ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಅದು ಫ್ರಂಟ್ ಅಲ್ಲಿ ಅದೆಲ್ಲ ಕರೆಕ್ಟ್ ಆಗಿ ಕಾಣುತ್ತಾ ಅದು? ಹಾಂ ಸರ್, ನೈಟ್ ಹೊತ್ತು ನಿಮ್ಗೆ ಏನು ತೊಂದರೆ ಆಗಲ್ಲ, ಯಾರಿಗೂ ಏನು ಬೇರೆ ಥರ ಏನು ಕಾಣಿಸ್ತಿರೋ ಥರ ಕಾಣಿಸುತ್ತೆ, ಕ್ಲೀನಾಗಿ ಕಾಣಿಸುತ್ತೆ ಸರ್. ಯಾರೂ ನಮಗೆ ಇವಾಗ ಅನ್ಬೋದು, ಇವಾಗ ಟ್ರಾಫಿಕ್ ಅವರು ಇವ್ರು ಏನಾದರೂ ಕೇಳ್ಬೋದು, ಕಾಣಿಸಲ್ಲ ಹಂಗೆ ಅಂತ. ನೀಟಾಗಿ ಕುತ್ಕೊಂಡ್ರೆ ನಿಮಗೆ ಕ್ಲೀನಾಗಿ ಹೆಂಗೆ ವ್ಯೂ ಇದೆ, ರೋಡ್ ಹೆಂಗೆ ಕಾಣಿಸುತ್ತೆ ಆ ಥರ ಕ್ಲೀನಾಗಿ ಕಾಣಿಸುತ್ತೆ. ಆ ಥರ ಚೆನ್ನಾಗಿ ಮಾಡಿಸಿದ್ದೀರಿ. ನಮ್ಗೆ ಅದೇ ಥರನೂ ಹೇಳ್ಬಿಟ್ಟಿನಿ, ಅದೇ ಥರನೇ ಮಾಡಿಸಿದ್ದೀರಿ. ಎಲ್ಲ ಯೂನಿಕ್ ಆಗಿದೆ, ಎಲ್ಲ ಡಿಫ್ರೆಂಟ್ ಆಗಿದೆ ಪೋಸ್ಟರ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಇಟ್ಸ್ ವೆರಿ ಯೂನಿಕ್ ಕಾನ್ಸೆಪ್ಟ್. ಹೌದು, ನಾವು ಯಾವ ಥರನೂ ಪಬ್ಲಿಸಿಟಿಗೆ ಅದಕ್ಕೋಸ್ಕರ ಏನು ಮಾಡಿಸಿಲ್ಲ ಸರ್, ಒಂದು ಪ್ರೀತಿಯಿಂದ ಮಾಡಿಸಿರೋದು. ಯಾಕಂದರೆ ಬಾಸ್ ಅವ್ರು ಬಂದ್ಬಿಟ್ಟು ಒಳಗಡೆ ಇದ್ದಾರೆ, ನಿಮಗೆ ಗೊತ್ತು. ಅದಕ್ಕೊಂದಕ್ಕೋಸ್ಕರ ನಾವು ಆಚೆ ಕಡೆ ಈ ಥರ ಮಾಡಿಸಿರೋದು. ಅದಕ್ಕೂ ಮುಂಚೆ ನಾವು ಈ ಥರ ತುಂಬ ಟಿಕೆಟ್ಸ್ ತುಂಬ ಸತಿ ನಾವು ಫ್ಯಾನ್ ಶೋ ಎಲ್ಲ ನೋಡಿದ್ದೀರಿ, ಬಟ್ ಎಲ್ಲೂ ನಾವು ಜಾಸ್ತಿ ಹೈಲೈಟ್ ಮಾಡ್ಕೊಂಡಿಲ್ಲ. ಈ ಸತಿ ಮಾತ್ರ ಏನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ನಾವು ಬಂದ್ಬಿಟ್ಟು ಅವ್ರು ಒಳಗಡೆ ಇದ್ದಾರೆ ಅಂದ್ಬಿಟ್ಟು ಅದು ಒಂದಕ್ಕೋಸ್ಕರ ಮಾಡ್ತಾರೆ ಸರ್. ಎಲ್ಲ ನಮ್ಮ ಟೀಮ್ ವರ್ಕು ಎಲ್ಲರೂ ಸರಿ. ಆ್ಯಕ್ಚುಲಿ ಇಲ್ಲೊಂದು 8 ಕಾರ್ ಇದೆ, ಇನ್ನೊಂದು 3 ಕಾರು ಆನ್ ದ ವೇ ಇದೆ, ಬರ್ತಾ ಇದೆ, 3 ಜನ ಬರ್ತಾ ಇದ್ದಾರೆ. ಆಮೇಲೆ ದರ್ಶನ್ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಚಾಮುಂಡಿ ತಾಯಿ ಆಶೀರ್ವಾದ ಆದಷ್ಟು ಬೇಗ ಅವ್ರು ರಿಲೀಸ್ ಆಗಲಿ ಅಂತ ನಮಗೆಲ್ಲ ಒಂದು ಕೋರಿಕೆ ಗಾಡ್ ಬ್ಲೆಸ್ ಅಂದ್ಕೊಂಡಿದ್ದೀವಿ. ದರ್ಶನ್ ಅವ್ರ ಬಗ್ಗೆ ಒಂದು ಡೈಲಾಗ್ ಹೇಳಿ. ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ, ಜೈ ಡಿ ಬಾಸ್. ಅಷ್ಟೇ ಸರ್. ಸರ್ ಇಲ್ಲಿಂದ ದರ್ಶನ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅವ್ರು ರಿಲೀಸ್ ಆಗಲಿ ಸರ್, ಅಷ್ಟೇ ನಾವು ಕೇಳ್ಕೊಳೋದು. ಏನೋ ಬೇಡ ನಮಗೆ, ಪಾಸ್ ಇಸ್ ಪಾಸ್ಟ್. ಕೇಳ್ಕೊಳೋ ರಿಕ್ವೆಸ್ಟ್ ಅಷ್ಟೇ ಗೌರ್ಮೆಂಟ್ಗೆ, ಬೇರೆ ಎಂತೆಂಥವ್ರು ಆಚೆ ಇದ್ದಾರೆ. ನಮ್ಮ ಗೌರ್ಮೆಂಟ್ಗೆ, ನಮ್ಮ ಕನ್ನಡ ಇಡೋ, ನಮ್ಮ ಕನ್ನಡ ಆಸ್ತಿ ಹೀರೋ ಇವರು, ನಮ್ಮ ಕನ್ನಡದ ಹೀರೋ. ನಮ್ಮ ಗೌರ್ಮೆಂಟ್ ಸ್ವಲ್ಪ ಮನ್ಸು ಮಾಡಿದ್ರೆ ಇಷ್ಟೊಂದು ಆಚೆ ಇರೋರು. ಸರ್ ಇನ್ನೊಂದೇನು ಗೊತ್ತಾ, ನಮ್ಮ ಗೌರ್ಮೆಂಟ್ ಸಪೋರ್ಟ್ ಬೇಕಷ್ಟೇ ಇದಕ್ಕೆ. ನಮ್ಮ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ನಮ್ಮ ಕನ್ನಡದ ಹೀರೋ, ನಮ್ಮ ನೆಲದ ಹೀರೋ. ನಮ್ಮ ಇಲ್ಲಿಗೆ ಅವರು ಒಂದೇ ಒಂದು ಹೇಳಿರೋದು, ನಾನು ಇಲ್ಲಿಗೆ ಫಿಲಿಮ್ ಮಾಡ್ತೀನಿ, ಇಲ್ಲಿಗೆ ಇರ್ತೀನಿ ಅಂತ, ಕರ್ನಾಟಕದಲ್ಲೇ ಸೀಮಿತವಾಗಿರ್ತೀನಿ ಅಂತ. ಅದೊಂದಕ್ಕೋಸ್ಕರ ಅವರು ತಲೆಯಲ್ಲಿ ಇಟ್ಕೋಬೇಕಾಗಿತ್ತು ಗೌರ್ಮೆಂಟ್. ನಮ್ಮ ಗೌರ್ಮೆಂಟ್ಗೆ ಹೇಳೋದು ಒಂದೇ ಒಂದು ರಿಕ್ವೆಸ್ಟು, ಒಂದು ಸ್ವಲ್ಪ ಏನಾದ್ರು ಸಪೋರ್ಟ್ ಮಾಡಬೇಕು ಅಷ್ಟೇ ಇದ್ರು ಈ ವಿಷಯದಲ್ಲಿ. ಬೇಕಾದ್ರೆ ಅವ್ರದ್ದೇನು ತಪ್ಪಿರಲ್ಲ, ಆದರೂ ನಿಮಗೆ ಗೊತ್ತಿರೋ ಷಡ್ಯಂತ್ರಗಳಿರುತ್ತೆ ಇದರಲ್ಲಿ ಹೇಳ್ದಂಗೆ. ಇದೊಂದು ಅವರು ತಲೆಯಲ್ಲಿ ಇಟ್ಕೋಬೇಕು ಅನ್ಕೊತೀನಿ. ಥ್ಯಾಂಕ್ ಯು ಸರ್.